So we have started a new series last week. We're talking about money. ನಾವು ಹೋದ ವಾರದಿಂದ ಹೊಸ ಶೀರ್ಷಿಕೆಯನ್ನು ಕಲಿತಿದ್ದೇವೆ, ಹಣದ ಕುರಿತು ನಾವು ಕಲಿತಿದ್ದೇವೆ. It's a very interesting topic. We started last week. A lot of people have a lot of opinion about money and wealth from the Bible. ಈ ಶೀರ್ಷಿಕೆ ಬಗ್ಗೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿದೆ. ಆದ್ರೆ ಮತ್ತೆ ಈ ಬಗ್ಗೆ ದೇವರ ವಾಕ್ಯದ ಮುಖಾಂತರ ತುಂಬಾ ನಾವು ಕಲಿಯುವಂಥದ್ದು ತುಂಬಾ ಹೆಚ್ಚಾಗಿದೆ. So money is very, very important for us, right? ನಮಗೆ ಹಣ ತುಂಬಾ ಮುಖ್ಯವಾಗಿದೆ ಅಲ್ಲ? Right? How much whatever we say, we believe in God, we have a faith, trust in God, but money is very important. ನಾವು ದೇವರ ಮೇಲೆ ಎಷ್ಟೇ ನಂಬಿಕೆ ಇದ್ರೂ ಸಹ ನಮಗಿನ್ನ ಹಣ ತುಂಬಾ ಮುಖ್ಯವಾಗಿದೆ. Sometimes we believe God just because of money. ನಾವು ದೇವರನ್ನ ಒಂದೊಂದ್ಸತಿ ಏನಕ್ಕೆ ನಂಬ್ತೀವಿ ಅಂದ್ರೆ ಹಣ ಬರುತ್ತೆ, ಅದಕ್ಕೆ ನಾನು ನಂಬ್ತೀನಿ. Right? We believe, we pray, we want to worship God just to receive money, more wealth, more wellness. For this reason, we follow God. ನಾವು ಹಣಕ್ಕೋಸ್ಕರ ನಾವು ದೇವರ ಹತ್ರ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ನಂಬಿಕೆ ಇಡ್ತೇವೆ, ತುಂಬಾ ಹೆಚ್ಚಾಗಿ ನಾವು ಆರಾಧಿಸ್ತೇವೆ. So probably for some people, money is a God. ಒಬ್ಬೊಬ್ಬರಿಗೆ ಹಣನೇ ಏನಾಗಿರುತ್ತೆ, ದೇವರಾಗಿರುತ್ತೆ. So that is why God says those who love money, they cannot follow God. ದೇವರ ವಾಕ್ಯ ಹೇಳಿದ ಪ್ರಕಾರ ಯಾರ್ಯಾರು ಹಣವನ್ನು ಪ್ರೀತಿಸ್ತಾರೋ ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Because money takes God's place in you. ಯಾಕಂದ್ರೆ ಹಣ ಬಂದು ದೇವರ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. If we are not handling it properly, money can actually take God's place in us. ನಾವು ಹಣವನ್ನು ನಾವು ಜಾಗರೂಕತೆಯಿಂದ ನಾವು ಅದನ್ನ ನೋಡ್ಕೊಂಡಿಲ್ಲ ಅಂದ್ರೆ ದೇವರ ಸ್ಥಾನವನ್ನು ಹಣವನ್ನು ನಾವು ಮುಂದೆ ಇಕ್ಕುವುದಾಗಿದ್ದೇವೆ. So this is why it's very important as Christian believers of God, we talk about money in the church, which is the opposite of God or rival of God. ಅದಕ್ಕೆ ನಾವು ಸಭೆಯಲ್ಲಿ ನಾವು ಹಣ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ದೇವರಿಗೆ ವಿರೋಧವಾದಂತಹ ಕಾರ್ಯ ಏನಾಗಿದೆ ಅಂದ್ರೆ ಹಣವಾಗಿದೆ. If we are not handling money properly, we miss God. Though we believe in God, we miss God. Money can take the prominent place in us. ನಾವು ಹಣವನ್ನು ಜಾಗರೂಕತೆಯಿಂದ ನಾವು ನೋಡ್ಕೊಂಡಿಲ್ಲ ಅಂದ್ರೆ ದೇವರ ಸ್ಥಾನವನ್ನು ಅದು ತೆಗೆದುಕೊಳ್ಳುತ್ತದೆ. That's why we started this series. A lot of people, they told this has been helpful to them. It is very interesting as well. So we are exploring. Last week we saw how to earn money in God's ways. ಈ ಸೀರೀಸ್ ಮುಖಾಂತರ ತುಂಬಾ ಜನ ಮಾತಾಡೋದು ತುಂಬಾ ಅಗತ್ಯವಾಗಿತ್ತು ಪಾಸ್ಟರ್ ಅಂತ. ಆದ್ರೂ ಸಹ ನಾವು ಹೋದ ವಾರ ಏನ್ ನೋಡಿದ್ರೆ ಅಂದ್ರೆ ನಾವು ಹೇಗೆ ಹಣವನ್ನು ದೇವರ ಮುಖಾಂತರ ಸಂಪಾದಿಸುವುದು ಎಂಬುದಾಗಿ ನಾವು ನೋಡಿದ್ದೇವೆ. Today we are going to learn another important lesson, how to spend money in God's ways. ಇವತ್ತು ಸಹ ಒಳ್ಳೆ ಪಾಠವನ್ನು ನಾವು ಕಲಿತೇವೆ. ಅದೇನಂದ್ರೆ ದೇವರ ಮಾರ್ಗದಲ್ಲಿ ಹಣವನ್ನು ಹೇಗೆ ನಿರ್ವಹಿಸುವುದು ಎಂಬುದಾಗಿ. Spending money is so important as much as we desire to earn money. ನಾವು ಎಷ್ಟು ದುಡಿತೇವೋ ಅಷ್ಟೇ ಮುಖ್ಯವಾಗಿ ಖರ್ಚು ಮಾಡುವುದು ಮುಖ್ಯವಾಗಿರ್ತದೆ. Because we don't know how to spend what we earned, we may mess up, we may lose our income. ನಮಗೆ ಹಣ ಬಂದಾಗ ನಮ್ಗೆ ಯಾವ ರೀತಿಯಾಗಿ ಖರ್ಚು ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ನಾವೆಲ್ಲವನ್ನು ನಾಶ ಮಾಡಿಕೊಳ್ಳುವಂತವರಾಗಿದ್ದೇವೆ. So spending is so important for all of us. This is very essential in our life. ನಾವು ಹಣವನ್ನು ಖರ್ಚು ಮಾಡುವುದು ನಮ್ಮ ಜೀವಿತದಲ್ಲಿ ಅದು ಮುಖ್ಯವಾಗಿರುವಂತಹ ಸ್ಥಾನವಾಗಿರುತ್ತದೆ. A lot of people say, I earn so much, but before the end of month come, all my money will be gone. It will not be sufficient. ತುಂಬಾ ಜನ ಹೇಳುವಂತರಾಗಿದ್ದಾರೆ, ಏನಂದ್ರೆ ನಾನು ಎಷ್ಟು ಸಂಪಾದಿಸಿದ್ರು ಕೊನೆಯದಾಗಿ ಮಂತ್ ಎಂಡ್ ಬಂದಾಗ ಏನಾಗುತ್ತೆ, ಎಲ್ಲ ಕಾಸೆಲ್ಲ ಕೈಯಲ್ಲೇ ಇರೋದಿಲ್ಲ. This is same for everybody. ಎಲ್ಲರಿಗೂ ಸಹ ಇದು ಸಾಮಾನ್ಯವಾಗಿರುತ್ತದೆ. People who earn 5,000 face the same crisis. ಯಾರ್ಯಾರು 5,000 ದುಡಿತಾರೋ ಅವ್ರಿಗೂ ಸಹ ಸಮಸ್ಯೆ ಒಂದಾಗಿರುತ್ತದೆ. People who earn 50,000 also face the same problem. ಜನರು ಯಾರ್ಯಾರು 50,000 ದುಡಿತಾರೋ ಅವ್ರಿಗೂ ಸಹ ಇದೇ ಸಮಸ್ಯೆ ಇರುತ್ತದೆ. People who can earn 5 lakh also, they will face the same issue. ಯಾರ್ಯಾರು 5 ಲಕ್ಷ ದುಡಿತಾರೋ ಅವ್ರಿಗೂ ಸಹ ಒಂದೇ ಸಮಸ್ಯೆ ಇರುವಂತವಾಗಿದೆ. When the end of all the third week or fourth week appears, and they will not have any money for them. ಮೂರನೇ ವಾರ ಬಂದಾಗ ಇಲ್ಲಾಂದ್ರೆ ನಾಲ್ಕನೇ ವಾರ ಬಂದಾಗ ನಮ್ಮ ಕೈಯಲ್ಲಿ ಏನು ಹಣ ಇರುವುದಿಲ್ಲ. This is not the problem with the money. ಈ ಸಮಸ್ಯೆ ಹಣದಲ್ಲಿಲ್ಲ. This problem is with us. ಸಮಸ್ಯೆ ಬಂದು ನಮ್ಮ ಮುಖಾಂತರವಾಗಿದೆ.
we have a problem of spending in the wrong ways. ನಾವು ತಪ್ಪಾಗಿ ಆ ಹಣವನ್ನು ಖರ್ಚು ಮಾಡ್ತೇವೆ. So we're going to look at 3 ways of spending it in God's ways. ನಾವು 3 ವಿಷಯವಾಗಿ ನಾವು ಹೇಗೆ ಹಣವನ್ನು ಖರ್ಚು ಮಾಡುವುದು ಎಂಬುದಾಗಿ ನಾವು ನೋಡಬಹುದು ಇವತ್ತು. The first, I have taken these 3 guidelines from 3 different passages in the Bible. ನಾವು ದೇವರ ವಾಕ್ಯದ ಮುಖಾಂತರ ಈ 3 ರೀತಿ ಹೇಗೆ ಖರ್ಚು ಮಾಡುವುದು ಎಂಬುದಾಗಿ ನಾವು ನೋಡಬಹುದು. And the first passage, I have taken it from Ecclesiastes chapter 11 verses 1 to 2. ಪ್ರಸಂಗಿ 11 1ರಿಂದ 2. It says like they cast your bread upon the water. ದೇವರ ವಾಕ್ಯ ನಾವು ನೋಡ್ತಿರ್ಬೇಕಾದ್ರೆ ನಿಮ್ಮ ಆಹಾರವನ್ನು ನೀರಿನ ಮೇಲೆ ಹಾಕು ಎಂಬುದಾಗಿ. Cast your bread upon the waters. ನಿಮ್ಮ ಆಹಾರವನ್ನು ನೀರಿನ ಮೇಲೆ ಹಾಕಿ. Here the bread is very simply we can understand as the resources or the income that you have. ಈ ಆಹಾರ ಎಂಬ ಪದಾರ್ಥವನ್ನು ನಾವು ನಮ್ಮ ಹಣ ಇಲ್ಲಾಂದ್ರೆ ನಮಗೆ ಏನು ಸಂಬಳ ಬರುತ್ತೋ ಅದಕ್ಕೆ ಹೋಲಿಸಲಾಗಿದೆ. And the water, what is this? It says, you just think about it. Can anybody cast our bread or our food on the waters? ನಿಮ್ಗೆ ಯಾವಾಗಾದ್ರೂ ಇದನ್ನ ಯೋಚನೆ ಮಾಡಿ ನಾವು ಯಾವಾಗಾದ್ರೂ ನಮ್ಮ ಆಹಾರವನ್ನು ನೀರಿನ ಮೇಲೆ ಹಾಕಕ್ ಸಾಧ್ಯನಾ? And Bible says when you cast your bread on the waters, it will produce more bread, it seems, in the future. ದೇವರ ವಾಕ್ಯ ಏನು ಹೇಳುತ್ತದೆ ಅಂದ್ರೆ ನಿಮ್ಮ ಆಹಾರವನ್ನು ನೀವು ನೀರಿನ ಮೇಲೆ ಯಾವಾಗ ಎಸಿತೀರೋ ಆವಾಗ ನಿಮಗೆ ಹೆಚ್ಚಾಗಿ ಬರುತ್ತದೆ ಎಂಬುದಾಗಿ. And it will come in many portions. ನಮಗೆ ಅದು ತುಂಬಾ ಭಾಗವಾಗಿ ಅದು ನಮಗೆ ದೊರಕುವಂತದ್ದಾಗಿದೆ. Because tomorrow you don't know what will happen to you. ನಾಳೆ ನಮಗೆ ಗೊತ್ತಿಲ್ಲ ಏನಾಗುತ್ತದೆ ಎಂಬುದಾಗಿ. Better tomorrow you may face a bad day or good day. Better today you start investing it or throwing the bread on the water. ಅದಕ್ಕೆ ನಾವು ಭವಿಷ್ಯದಲ್ಲಿ ಏನಾಗುತ್ತದೆ ಅಂತ ಗೊತ್ತಿಲ್ಲ. ನಮ್ಗೆ ದಿನ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಇವಾಗ ಈ ಸಮಯದಲ್ಲಿ ನೀವು ನಿಮ್ಮ ಆಹಾರವನ್ನು ನೀರಿನ ಮೇಲೆ ಹಾಕಿ ಎಂಬುದಾಗಿ ಹೇಳುತ್ತದೆ. This I said the food means it's a resources or the income that what you receive. ಆಹಾರ ಎಂಬುದಾಗಿ ಅದು ನಾವು ಏನ್ ನೋಡ್ತೇವೆ ಅಂದ್ರೆ ಅದು ಬಂದ್ಬಿಟ್ಟು ನಮಗೆ ಸಂಬಳ ಬರ್ಬೋದು ಇಲ್ಲಾಂದ್ರೆ ನಮ್ಗೆ ಯಾವ್ದಾದ್ರು ಹಣಕಾಸು ಮುಖಾಂತರವಾಗಿ ಅದನ್ನ ಹೋಲಿಸಲಾಗಿದೆ. So then it says you cast them on the waters. ಇದನ್ನೆಲ್ಲ ನೀವೇನ್ ಮಾಡಿ ನೀರಿನ ಮೇಲೆ ಹಾಕಿ. What is water means to us? ನೀರು ಎಂದರೆ ನಮ್ಗೆ ಏನಾಗಿರ್ಬೋದು? Water is meant to be plenty or the place where there is no dry, no barren or no lackness. It will always produce more fruit. ನೀರು ಎಂಬುದಾಗಿ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ನೀರು ಬಂದು ಎಲ್ಲ ಸಮಯದಲ್ಲೂ ಸಹ ನಮಗೆ ಅದು ಪ್ರತಿಫಲವನ್ನು ಒದಗಿಸಿ ಕೊಡುತ್ತೆ. ನಾವು ಅದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾವುದೇ ಬರಗಾಲ ಅಂತದ ಬಗ್ಗೆ ನಮ್ಗೆ ಏನು ಯೋಚನೆ ಆಗುವುದಿಲ್ಲ. There is a word also says you will be planted around the green pastures. ದೇವರ ವಾಕ್ಯ ಹೇಳಿದ ಪ್ರಕಾರ ಹಸಿರಿನ ಗಾವಲಲ್ಲಿ ಕನಿಯುವರಾಗಿದ್ದೇವೆ ಎಂಬುದಾಗಿ. So Bible says basically throw your bread or invest your money, your resources on the water which can reproduce in multiple portions for you in future. ದೇವರ ವಾಕ್ಯ ಹೇಳಿದ ಪ್ರಕಾರ ನೀವು ಹಣವನ್ನು ಯಾವಾಗ ನೀರಿನ ಮೇಲೆ ಖರ್ಚು ಮಾಡ್ತೀರೋ ಅವಾಗ ಏನಾಗುತ್ತದೆ ಅಂದ್ರೆ ಅದು ಜಾಸ್ತಿ ಆಗುವುದು ಎಂಬುದಾಗಿ ನಾವು ನೋಡಬಹುದು. Same like that, cost your money or your resources on the place where it can reproduce for you in the future in many portions. ನಿಮ್ಮ ಹಣವನ್ನು ಸಹ ನೀವು ನೀರಿನ ಹಾಗೆ ಎಲ್ಲೆಲ್ಲಿ ನಮಗೆ ಧನವನ್ನು ಎಲ್ಲಿ ಕೊಡುತ್ತದೋ ನಾವು ಅದರ ಮೇಲೆ ನಾವು ಹಣವನ್ನು ನಾವು ಹಾಕಬೇಕು. Spending your resources or spending your money means is showing wisely. ಹಣವನ್ನು ನಿರ್ವಹಿಸುವುದು ಎಂದರೆ ಜ್ಞಾನದಿಂದ ಬಿತ್ತುವುದು. You know, sowing it wisely. ನಾವು ಅದನ್ನ ಜ್ಞಾನದ ಮುಖಾಂತರ ಬಿತ್ತುವುದು. All of us have money. ನಮ್ಮ ಎಲ್ಲರ ಹತ್ರನೂ ಹಣವಿದೆ. We all work very hard to make this money. ನಾವು ಹಗಲು ರಾತ್ರಿಯೂ ಸಹ ಈ ಹಣಗೋಸ್ಕರ ನಾವು ಕಷ್ಟಪಡ್ತೇವೆ. But Bible says sow it on the waters. ಅದೇ ದೇವರ ವಾಕ್ಯ ಏನು ಹೇಳುತ್ತದೆ ಅಂದ್ರೆ ಜ್ಞಾನದಿಂದ ನೀವು ಈ ಹಣವನ್ನು ನೀವು ನೀರಿನ ಮೇಲೆ ಬಿತ್ತಿರಿ ಎಂಬುದಾಗಿ. Let it come back to you in future because your future you don't know how it's going to be. ಅದು ನಿಮಗೆ ಏನಾಗುತ್ತದೆ ಅಂದ್ರೆ ಭವಿಷ್ಯದಲ್ಲಿ ಅದೇ ನಿಮಗೆ ಪ್ರತಿಫಲವನ್ನು ಒದಗಿಸಿ ಕೊಡುತ್ತದೆ. ಯಾಕಂದ್ರೆ ನಿಮಗೆ ಭವಿಷ್ಯ ಗೊತ್ತಿಲ್ಲ ಏನಾಗುತ್ತದೆ. This is basically spending it wisely. ಸೊ ಇದು ದೇವರ ವಾಕ್ಯ ಏನು ಹೇಳುತ್ತದೆ ಅಂದ್ರೆ ನಾವು ಜ್ಞಾನದಿಂದ ಇದನ್ನು ಬಿತ್ತಬೇಕು. Sowing it wisely. ಜ್ಞಾನದಿಂದ ಬಿತ್ತಬೇಕು. Think about
some of the ways we all spend our resources. ಯೋಚನೆ ಮಾಡಿ ನಾವು ಹಣವನ್ನು ನಾವು ಹೇಗೆ ನಾವು ಅದನ್ನ ಖರ್ಚು ಮಾಡ್ತೇವೆ. Sometimes we spend however we want, right? ನಮ್ಗೆ ಅದು ಹೇಗ್ ಬೇಕೋ ಹಾಗೆಲ್ಲ ಒಂದೊಂದ್ಸತಿ ಖರ್ಚು ಮಾಡ್ತೇವೆ. We go to supermarket ನಾವು ಅಂಗಡಿಗೆ ಹೋಗ್ಬೋದು, and whatever there is a discount, we like to buy it. ಯಾವುದೇ ಖರ್ಚು ಕಮ್ಮಿ ಬೆಲೆ ಇರುತ್ತೋ ನಾವು ಏನ್ ಮಾಡ್ತೇವೆ ಅದನ್ನೆಲ್ಲ ತೆಗೆದುಕೊಳ್ತೇವೆ. Whether it is really required for you or not, we will not think about it because it's a discount we want to buy. ನಮ್ಗೆ ನಿಜವಾಗ್ಲೂ ಅದು ಅವಶ್ಯಕತೆ ಇದೆ ಅಂತ ಅನ್ಬಿಟ್ಟು ನಾವು ಯೋಚನೆ ಮಾಡೋದಿಲ್ಲ, ಆದ್ರೆ ಡಿಸ್ಕೌಂಟ್ ಇದೆ ಅಂತ ಅನ್ಬಿಟ್ಟು ನಾವು ಏನ್ ಮಾಡ್ತೇವೆ ಅದನ್ನೆಲ್ಲ ನಾವು ತೆಗೆದುಕೊಳ್ತೇವೆ. Or you go to any shop and you suddenly see certain things, you are so liking it and you immediately wanted to buy it. ನಾವು ಒಂದೊಂದ್ಸತಿ ಒಂದೊಂದು ಅಂಗಡಿಗೆ ಹೋಗ್ತಿರ್ಬೇಕಾದ್ರೆ ಅದು ನಮ್ಗೆ ಕಂಡು ಏನ್ ಚೆನ್ನಾಗಿ ಕಾಣಿಸುತ್ತೋ ಅದನ್ನೆಲ್ಲ ಏನ್ ಮಾಡ್ಬಿಡ್ತೀವಿ, ಅದನ್ನ ನಾವು ಖರೀದಿ ಮಾಡ್ತೇವೆ. Bible says that is very loose way of spending your money. ಅರ್ಥದಲ್ಲಿ ನಾವೇನಾದ್ರೂ ಖರ್ಚು ಮಾಡ್ತೇವೆ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಅದು ಅಜ್ಞಾನದಿಂದ ನಾವು ಖರ್ಚು ಮಾಡ್ತೇವೆ. And we need to spend looking at our future, how this is going to really bless me or repay to my life in the way I'm spending it. ನಮ್ಮ ಭವಿಷ್ಯವನ್ನು ನೋಡಿ ನಾವು ಹೇಗೆ ಖರ್ಚು ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿ ನಾವು ಅದನ್ನ ಖರ್ಚು ಮಾಡಬೇಕು. You are not living for only today. ನೀವು ಇವತ್ತಿಗೋಸ್ಕರ ನೀವು ಬಾಳ್ತಿಲ್ಲ, you are also going to live for your future. ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ ಸಹ ನೀವು ಜೀವಿಸ್ತೀರಾ. And you need to see in some of your income going to invest or saving or some kind of spending it in a right, in a wise way. ನಮ್ಮ ಜೀವಿತದಲ್ಲೂ ಸಹ ನಮ್ಗೆ ಒಂದು ಜ್ಞಾನ ಇರಬೇಕು. ಹೇಗಂದ್ರೆ ನಾವು ಸಹ ಖರ್ಚು ಮಾಡೋದ್ರ ಮುಖಾಂತರವಾಗಿಲ್ಲ, ನಾವು ಅದನ್ನ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲಂದ್ರೆ ನಾವು ಅದನ್ನ ಸೇವ್ ಮಾಡಿ ಅದನ್ನ ನಾವು ಇಕ್ಕಬೇಕು. Lot of us, we may not have that habit of saving it or having it for our future. ತುಂಬಾ ಜನಕ್ಕೆ ನಮ್ಗೆ ಅಭ್ಯಾಸ ಇರೋದಿಲ್ಲ ಅದನ್ನ ಹೇಗೆ ನಾವು ಸೇವ್ ಮಾಡಬೇಕು. Because most of the money that God we receive, it's not even sufficient for our entire month. ಒಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಗೆ ಬರೋ ಸಂಬಳನೇ ನಮ್ಮ ಜೀವಿತಕ್ಕೆ ಅದು ಮಿಕ್ಕೋದಿಲ್ಲ. Therefore, we don't even think about our future. ಸೊ ನಮ್ಮ ಭವಿಷ್ಯ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೂ ಸಹ ನಮಗೆ ಜ್ಞಾನ ಇರುವುದಿಲ್ಲ. When I talk about this, I am talking about my life also. I don't save also for my future. ನಾವು ಈ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಜೀವನ ಬಗ್ಗೆನೂ ಸಹ ನಾನು ಮಾತಾಡ್ತಿದ್ದೇನೆ. Because often we think the Lord will take care of us and He is a Jehovah Jireh. He will provide our needs, everyday needs. Why do we need to really worry about it? ನಾವು ಎಷ್ಟೊಂದು ಸತಿ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ದೇವರು ಇದ್ದಾರಲ್ಲ, ದೇವರೇ ಜೆಹೋವಾ ಜೈರಾ ಆಗಿದ್ದಾನೆ, ನನಗೆ ಅಗತ್ಯತೆಲ್ಲ ಪೂರೈಸುವಂತಹ ದೇವರಾಗಿದ್ದಾನೆ, ನಾನು ಈ ಬಗ್ಗೆ ಏನಕ್ಕೆ ಯೋಚನೆ ಮಾಡಬೇಕು. But He is also the same God who is asking us to sow it on the water. ಯಾವ ದೇವರು ಜೆಹೋವಾ ಜೈರಾ ಅಂದ್ರೋ ಆ ದೇವರೇ ಏನಂತಿದ್ದಾರೆ ಅಂದ್ರೆ ನೀನು ಸಹ ನಿನ್ನ ಆಹಾರವನ್ನು ನೀರಿನ ಮೇಲೆ ನೀನು ಹಾಕಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. Because tomorrow you don't know how these days are going to be. ನಿಮಗೆ ನಾಳೆ ಗೊತ್ತಿಲ್ಲ ಏನಾಗುತ್ತದೆ ಎಂಬುದಾಗಿ. And better you get prepared, investing it on the right place, in the right way, so that it will come back to you in many fold in the future. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ನಾವು ಭವಿಷ್ಯಕ್ಕೋಸ್ಕರ ಇವಾಗ ಒಳ್ಳೆಯ ರೀತಿಯಾಗಿ ನಾವು ಅದನ್ನ ಎಲ್ಲಿ ನಮಗೆ ಕಾಸು ಹೆಚ್ಚಾಗಿ ಬರ್ತದೋ ಅದರ ಮೇಲೆ ನಾವು ಹಣವನ್ನು ಇಡಬೇಕು. Therefore, when the bad day, in case any bad day comes to you, you may not crumble or you may not accuse God for not being blessing to you. ನಿಮಗೆ ಕಷ್ಟ ಬಂದಾಗ ಆವಾಗ ನೀವು ದೇವರಿಗೆ ಹೇಳ್ಕೊಡ್ತೀವಿ, ದೇವರೇ ನನಗೆ ಯಾಕೆ ಕೈ ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನಾವು ದೇವರ ಮೇಲೆ ನಾವು ಹಾರ ಹಾಕ್ಕೊಡ್ತೀವಿ. Because when you were having a good time, God gave you enough, maybe more than enough. We were not wise enough to keep it for our future. ನೀನು ಒಳ್ಳೆ ಸಮಯದಲ್ಲಿ ಇರ್ಬೇಕಾದ್ರೆ ದೇವರು ನಿಮಗೆ ಹೆಚ್ಚಾಗಿ ಕೊಟ್ಟಿದ್ರು, ಆದ್ರೂ ಸಹ ನೀವೇನ್ ಮಾಡಿದ್ರೆ ಅಜ್ಞಾನದಿಂದ ಅದನ್ನ ನೀವು ಖರ್ಚು ಮಾಡಿದ್ರಿ. So therefore you cannot accuse God or you cannot blame God in the future when you may have a bad time. ಅದಕ್ಕೋಸ್ಕರ ನಾವು ದೇವ್ರಿಗೆ ಹೇಳ್ಕೊಡ್ತೀವಿ, ದೇವರೇ ನಾನು ಈ ಕಷ್ಟದಲ್ಲಿ ನಿನ್ನಿಂದನೇ ನಮ್ಗೆ ಇದಾಗಿತ್ತಪ್ಪ ಅಂತ ಅಂದ್ಬಿಟ್ಟು ನಾವು ದೇವ್ರ ಮೇಲೆ ಹೋರ ಹಾಕ್ಕೊಡ್ತೀವಿ. So it is wisely casting it on the water in the right place. Before you invest, you also need to know where you are putting it. It is not simply you are just saving it. It is the place, the right place where it is going to bounce back in many folded portions to you. ಸೊ ನಾವು ಏನ್ ಮಾಡ್ಬೇಕಂದ್ರೆ ಜ್ಞಾನದಿಂದ ಈ ಹಣವನ್ನು ನಾವು ಎಲ್ಲಿ ನಮಗೆ ಹೆಚ್ಚಾಗಿ ಲಾಭ ಬರುತ್ತದೋ ಅದರಲ್ಲಿ ನಾವು ಹಣವನ್ನು ಹಾಕಿ ನಮ್ಮ ಭವಿಷ್ಯದಲ್ಲಿ ಅದು ನಮಗೆ ಹೆಚ್ಚಾಗಿ ಪ್ರತಿಫಲ ಕೊಡುವಂತದ್ದಾಗಿರಬೇಕು. Again, saving is not required lakhs of rupees to save. You can save with a very little amount. Whatever amount you can set aside, you can start saving.
ನಮ್ಗೆ ಸೇವ್ ಮಾಡ್ಬೇಕಂದ್ರೆ ನಮ್ಗೆ ಲಕ್ಷಾನುಗಟ್ಟಲೆ ಕಾಸು ಇಟ್ಬೋದು, ಕಮ್ಮಿ ಖರ್ಚಿದ್ರು ಸಹ ನಾವು ನಮ್ಗೆ ಹೆಚ್ಚಾಗಿ ಪ್ರತಿಫಲ ಕೊಡ್ತಾರೆ. Every time when you receive money, plan about something for your future, sowing it on the water where it will come back to you in the future. ನಮ್ಗೆ ಯಾವಾಗ ನಮ್ಮ ಕೈಯಲ್ಲಿ ಹಣ ದೊರಕುತ್ತದೋ ಆ ಟೈಮಲ್ಲಿ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ ಇದು ಕಾಸು ಬಂದಿದೆ, ನಾನು ಹೇಗೆ ನನ್ನ ಭವಿಷ್ಯಕ್ಕೆ ನಾನು ಇದನ್ನ ಕಾಸು ಖರ್ಚು ಮಾಡಬೇಕು. So as I was preparing this sermon, even I was convicted I need to start doing this because it is essential, it is important, because God is telling you have to do this, because this is the way God will also bless us in the future. We will be able to thank God if we are facing any difficult times. ನಾನು ಈ ಪ್ರಸಂಗವನ್ನು ನಾನು ಸಿದ್ಧಪಡಿಸಿಕೊಳ್ತಿರ್ಬೇಕಾದ್ರೂ ಸಹ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು. ಏನಂದ್ರೆ ನಾನು ಬರೀ ಇವತ್ತಿನ ಮಾತ್ರ ಯೋಚನೆ ಮಾಡೋದಲ್ಲ, ಭವಿಷ್ಯಕ್ಕೋಸ್ಕರನೂ ಸಹ ನಾನು ಈ ಹಣವನ್ನು ನಾನು ಹೇಗೆ ಲಾಭ ಬರುವಂತೆ ನಾನು ಇದನ್ನ ಸೇವ್ ಮಾಡಬೇಕು. That is also being, we will talk further, it is also being faithful to what you receive from God. ನಾವು ಮುಂದೆನೂ ಸಹ ನಾವು ನೋಡಬಹುದು ದೇವರು ನಮಗೆ ಯಾವಾಗ ಒದಗಿಸಿ ಕೊಡ್ತಾರೋ ಅದರಲ್ಲಿ ನಾವು ಹೇಗೆ ನಂಬಿಕೆಸ್ಥರಾಗಿರುವುದು. Think about whatever the resources God is giving to you at this time in your life, what you can sow and where you can sow. ನೀವು ಯೋಚನೆ ಮಾಡಿ, ದೇವರು ಬೇರೆ ರೀತಿಯಾಗಿಯೂ ಸಹ ನಿಮಗೆ ದೇವರು ಧನವನ್ನು ಒದಗಿಸಿಕೊಡುವಂತವನಾಗಿದ್ದಾನೆ. ನಾವು ಏನು ಯೋಚನೆ ಮಾಡ್ಬೇಕಂದ್ರೆ ಇದನ್ನೆಲ್ಲ ನಾವು ಹೇಗೆ ಸೇವ್ ಮಾಡಿ ನಮ್ಮ ಭವಿಷ್ಯಕ್ಕೋಸ್ಕರ ನಾವು ಇದು ನಮಗೆ ಕಾಸು ಜಾಸ್ತಿ ಬರುತ್ತೆ. Let's read another portion where Bible says how to spend our money. First Timothy chapter 6:17-19. ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ, ಹೇಗೆ ನಮ್ಮ ಹಣವನ್ನು ನಾವು ಖರ್ಚು ಮಾಡಬೇಕು ಎಂಬುದಾಗಿ. 1 ತಿಮೋಥಿ 6:17-19. The second lesson what we are learning is spending is sharing and helping others. ನಾವು ಎರಡನೇ ರೀತಿಯಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಿರ್ಬೇಕಾದ್ರೆ, ಹಣವನ್ನು ನಿರ್ವಹಿಸುವುದು ಎಂದರೆ ಹಂಚಿಕೊಳ್ಳುವುದು ಮತ್ತು ಮತ್ತೊಬ್ಬರಿಗೆ ಸಹಾಯ ಮಾಡುವುದು. Sharing and helping others. ಮತ್ತೊಬ್ಬರಿಗೆ ಹಂಚಿಕೊಳ್ಳುವುದು ಮತ್ತು ಮತ್ತೊಬ್ಬರಿಗೆ ಸಹಾಯ ಮಾಡುವುದು. Paul is writing very beautifully to his son, spiritual son Timothy, who is just entering into what we call full-time ministry. ಪೌಲನು ಸುಂದರವಾಗಿ ಬರೆಯುತ್ತಿದ್ದಾನೆ. ಏನಂದ್ರೆ ಆತನ ಮಗನು, ಆತ್ಮಿಕ ಆಗಿರುವಂತಹ ತಿಮೋಥಿನಿಗೆ ಪೌಲನು ಬರೆಯುವಂತವನಾಗಿದ್ದಾನೆ. He is telling for the rich in this present age, charge them, means those who are rich in the church, tell them not to be naughty, not to be their hope, not to set their hope on the uncertainty of riches. ನಮ್ಮ ಐಶ್ವರ್ಯದ ಮುಖಾಂತರ ನಿರೀಕ್ಷೆಯನ್ನು ಹೊಂದಿಕೊಳ್ಳದೆ, because we often rich people know, they think money is everything. If they have money, they can have more money, they can buy, they can live their life better and better. ಐಶ್ವರ್ಯವಂತರು ಏನು ಊಹಿಸ್ಕೊಳ್ಬಹುದು, ಕಾಸಿದ್ದರೆ ನಾನು ಅದನ್ನ ಚೆನ್ನಾಗಿ ಖರ್ಚು ಮಾಡ್ಬೋದು, ನಾನು ಎಲ್ಲಾದ್ರೂ ಹಾಕ್ಬೋದು ಎಂಬುದಾಗಿ ಅವ್ರು ಯೋಚನೆ ಮಾಡುವಂತ. Ask them to put their faith on God. ಆದ್ರೆ ಪೌಲನು ಏನಂತಿದ್ದಾನೆ, ನಿಮ್ಮ ಐಶ್ವರ್ಯವಂತವರು ನಿಮ್ಮ ನಿರೀಕ್ಷೆಯನ್ನು ದೇವರ ಮೇಲೆ ಹಾಕಿರಿ ಎಂಬುದಾಗಿ. I already told, if you are not handling your money properly, money can take God's place in your life. ನಾನು ಮುಂಚೆ ಹೇಳಿದ ಪ್ರಕಾರ ನಾವು ಹಣವನ್ನು ನಾವು ಸರಿಯಾಗಿ ನಾವು ಜಾಗರೂಕತೆಯಿಂದ ನೋಡಿಕೊಳ್ಳದಿದ್ದರೆ ಅದು ಬಂದು ದೇವರ ಸ್ಥಾನವನ್ನು ಹೊಂದಿಕೊಳ್ಳುತ್ತದೆ. So here Paul says, tell them not to put your faith on money. ಅದಕ್ಕೆ ಪೌಲನು ಏನ್ ಹೇಳ್ತಿದ್ದಾನಂದ್ರೆ, ಐಶ್ವರ್ಯವಂತರಿಗೆ ನಿಮ್ಮ ನಂಬಿಕೆಯನ್ನು ಹಣದ ಮೇಲೆ ಹಾಕಬೇಡಿರಿ, but put on God. ಆದ್ರೆ ದೇವರ ಮೇಲೆ ನಿರೀಕ್ಷೆ ಪಡಿರಿ. And because money can steal God's place in you. ಯಾಕಂದ್ರೆ ಹಣವು ದೇವರ ಜಾಗವನ್ನು ಕದ್ದುಕೊಳ್ಳುತ್ತದೆ. And then you know what, here is another truth is there. It is not the money can give you hope of the future. God can only give you hope for your future. ಹಣ ಬಂದು ನಮಗೆ ನಿರೀಕ್ಷೆಯನ್ನು ಕೊಡುವುದಿಲ್ಲ, ಆದ್ರೆ ದೇವರು ಬಂದು ನಮಗೆ ನಿರೀಕ್ಷೆಯನ್ನು ಕೊಡುವಂತವನು. This is very, very important for us. ಇದು ನಮಗೆ ತುಂಬಾ ಮುಖ್ಯವಾದಂತಹ ಕಾರ್ಯವಾಗಿದೆ. Who are thinking about money, who are thinking we need more money for me. If money I have, my life, everything will be settled. All my problem will be solved.
ನಾವು ಯಾರ್ಯಾರು ಯೋಚನೆ ಮಾಡ್ತಿದ್ದೇವೋ, ಓ ನನ್ನ ಹತ್ರ ಹಣ ಇದ್ರೆ ನನ್ನ ಜೀವನ ಎಲ್ಲ ನಾನು ಸೆಟ್ಲ್ ಆಗ್ಬೋದು, ನನ್ನ ಜೀವಿತ ಎಲ್ಲ ಚೆನ್ನಾಗಿರುತ್ತದೆ ಎಂಬುದಾಗಿ. We need to learn this. What God is telling, put your faith on me, because it's not money going to give you future. I am going to give you your future. ನಾವು ಏನ್ ನಂಬಬೇಕಂದರೆ ದೇವರು ನಮ್ಮ ಭವಿಷ್ಯವನ್ನು ಆತನು ಮಾಡುವಂತವನಾಗಿದ್ದಾನೆ, ಹಣ ನಮ್ಮ ಭವಿಷ್ಯ ಮಾಡುವಂತವನಾಗಿದ್ದಾನೆ. Therefore, put your faith on God. ಅದಕ್ಕೆ ನಮ್ಮ ನಿರೀಕ್ಷೆಯನ್ನು ದೇವರ ಮೇಲೆ ಹಾಕಬೇಕು. God is the one who gives you a good job, good life, good income. ದೇವರೇ ಬಂದು ನಮಗೆ ಒಳ್ಳೆ ಕೆಲಸ, ಒಳ್ಳೆ ಸಂಬಳವನ್ನು ಕೊಡುವಂತವನಾಗಿದ್ದಾನೆ. And you need to put faith in God so that He can make your life more growing. ಅದಕ್ಕಾಗಿ ನಮ್ಮ ನಿರೀಕ್ಷೆಯನ್ನು ದೇವರ ಮೇಲೆ ಹಾಕಬೇಕು. ಯಾಕಂದ್ರೆ ಆತನು ನಮ್ಮನ್ನು ಆತನು ಆಶೀರ್ವದಿಸುವಂತವನಾಗಿದ್ದಾನೆ. When you put your hope on God, ನೀವು ಯಾವಾಗ ನಿಮ್ಮ ನಿರೀಕ್ಷೆಯನ್ನು ದೇವರ ಮೇಲೆ ಹಾಕ್ತಿರೋ, then what you will do, ನೀವೇನ್ ಮಾಡ್ತೀರಂದ್ರೆ, you will not worry about too much money. ನೀವು ಹಣದ ಬಗ್ಗೆ ನೀವು ತುಂಬಾ ಯೋಚನೆ ಮಾಡುವುದಿಲ್ಲ. You will not worry too much about your need. ನಿಮಗೆ ಏನ್ ಅಗತ್ಯ ಇದೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡುವುದಿಲ್ಲ. You will not worry about too much, I need to take care of my life. I told you need to save, but you will not thrive too much on that as your hope. ನೀವು ಅದು ಬಂದು ನಿಮಗೆ ಚಿಂತೆಯನ್ನು ಕೊಡುವುದಿಲ್ಲ. ಇಲ್ಲಾಂದ್ರೆ ನಮ್ಗೆ ಚಿಂತೆಯನ್ನು ಕೊಟ್ಟುಬಿಟ್ಟು, ಓ ನನ್ನ ಜೀವಿತ ಬಗ್ಗೆ ನಾನು ಯೋಚನೆ ಮಾಡ್ಬೇಕಂತ ಅಂದ್ಬಿಟ್ಟು ಅದು ನಿಮ್ಗೆ ಭಾರವನ್ನು ಕೊಡುವುದಿಲ್ಲ. You know that God is the one who is a provider. ಯಾಕಂದ್ರೆ ನಿಮ್ಗೆ ಗೊತ್ತು, ಅಗತ್ಯ ಪೂರೈಸುವನು ದೇವರಾಗಿದ್ದಾನೆ. He gave you this job to you. ಈ ಕೆಲಸವನ್ನು ದೇವರು ನಿಮಗೋಸ್ಕರ ಕೊಟ್ಟಿದ್ದಾನೆ. But He will also bless you in the future when the need arises. ನಿಮಗೆ ಭವಿಷ್ಯದಲ್ಲೂ ಸಹ ಏನೇ ಅಗತ್ಯ ಇರಬಹುದು, ಆತನು ನಿಮಗೆ ಕೊಡುವಾತನಾಗಿದ್ದಾನೆ. But right now, the money, the income, the salary what you receive, you need to put faith on God, not on your salary. ಇವಾಗ ಬರುವಂತಹ ಸಂಬಳವನ್ನು ಅದರ ಮೇಲೆ ನಿರೀಕ್ಷಿಸದೆ ದೇವರ ಮೇಲೆ ನಿರೀಕ್ಷಿಸುವುದು. Those who put their hope on their money, how they will be, ನೀವು ಏನಾದ್ರೂ ನಿಮ್ಮ ನಿರೀಕ್ಷೆಯನ್ನು ನೀವು ಹಣದ ಮೇಲೆ ಇಕ್ಕಿದ್ರೆ ಜನರು ಹೇಗಿರ್ಬೋದು ಅಂತ ಗೊತ್ತಾ? and they will be very stingy. ಅವ್ರು ಬಂದು ತುಂಬಾ ಕಂಜೂಸ್ ಆಗಿರ್ತಾರೆ. That is the sign you need to know this. ಯಾರು ಕಂಜೂಸ್ ಆಗಿರ್ತಾರೋ ಆವಾಗ ಗೊತ್ತಾಗುತ್ತೆ ಅವರ ನಿರೀಕ್ಷೆ ಬಂದು ಹಣದ ಮೇಲಿದೆ. They will not be any hospital. They will not provide hospitality. ಅವರು ಬಂದು ಅವರ ಮನೆಯಲ್ಲಿ ಅವರಿಗೆ ಸಹಾಯ ಮಾಡಬೇಕಂತ ಅವರಿಗೆ ಹೃದಯ ಬರುವುದಿಲ್ಲ. And they will not, ready to share their resources with others. ಅವರ ಹತ್ರ ಯಾವ ಹಣ ಇರುವುದೋ ಅವರು ಬಂದ್ಬಿಟ್ಟು ಅದನ್ನ ಹಂಚಿಕೊಳ್ಳುವುದಿಲ್ಲ. They will not help anybody. ಮತ್ತೊಬ್ಬರಿಗೆ ಅವರು ಸಹಾಯ ಮಾಡುವುದಿಲ್ಲ. But they will be more rich. ಆದರೆ ಅವರು ತುಂಬಾ ಐಶ್ವರ್ಯವಂತರಾಗಿರ್ತಾರೆ. I know few Christians. ನನಗೆ ಸ್ವಲ್ಪ ಕ್ರೈಸ್ತರು ಗೊತ್ತಿದ್ದಾರೆ. And they are filthy rich people. ಅವರು ತುಂಬಾ ಐಶ್ವರ್ಯವಂತರಾಗಿದ್ದಾರೆ. But they don't even put money in their offering box in the church. ಆದರೆ ಕಾಣಿಕೆ ಬರುವಾಗ ಸರಿಯಾಗಿ ಹಣ ಕೊಡುವುದಿಲ್ಲ. And they don't help anybody. ಅವರು ಯಾರಿಗೂ ಸಹ ಸಹಾಯ ಮಾಡುವುದಿಲ್ಲ. But they will have more. They will have more things at their home, and their life is so rich and luxury. But they are not helpful to any people. ಆದ್ರೆ ನಾವು ಅವರ ಜೀವಿತ ನೋಡ್ಬೇಕಾದ್ರೆ ಅವರ ಮನೆಯಲ್ಲಿ ಎಷ್ಟು ಅಗತ್ಯ ಬೇಕೋ ಅದೆಲ್ಲ ಇರ್ತದೆ. ಆದ್ರೆ ಅವರ ಜೀವಿತದಲ್ಲಿ ಅವರು ಕೊಡುವುದಕ್ಕೆ ಅವರು ಅವರು ಬಂದ್ಬಿಟ್ಟು ಸರಳವಾಗಿ ಕೊಡುವುದಕ್ಕೆ ಮನಸ್ಸಿರುವುದಿಲ್ಲ. Because their hope is on their money. ಯಾಕಂದ್ರೆ ಅವರ ನಿರೀಕ್ಷೆ ಹಣದಲ್ಲಿದೆ. They cannot share what they more value than themselves, or they value more than God. They won't be able to give it. ಅವ್ರಕ್ಕಿಂತ ಹೆಚ್ಚಾಗಿ ಅವ್ರು ಗೌರವಿಸ್ತಿದ್ರೆ ಅವ್ರ ಹತ್ರ ಏನಿದೋ ಅದನ್ನ ಕೊಡುವುದಕ್ಕೆ ಅವ್ರಿಗೆ ಆಸೆ ಪಡೋದಿಲ್ಲ. Therefore, they always very, very stingy people. ಅದಕ್ಕೆ ಅವರು ತುಂಬಾ ಕಂಜೂಸ್ ಆಗಿ ಇರ್ತಾರೆ. But Paul says, ಪೌಲನು ಹೇಳ್ತಾನೆ, you rich people put your faith on God. ಐಶ್ವರ್ಯವಂತರೇ, ನೀವು ನಿಮ್ಮ ನಿರೀಕ್ಷೆಯನ್ನು ದೇವರ ಮೇಲೆ ಹಾಕಿರಿ. Who richly provides us with everything to enjoy. ಆತನು ನಮ್ಮ ಸಂತೋಷಕ್ಕಾಗಿ ಆತನು ಕೊಡುವಂತದ್ದು ಎಲ್ಲವನ್ನು ದೊಡ್ಡದಾಗಿರುತ್ತದೆ ಎಂಬುದಾಗಿ. God one who makes your profits or your income more enjoyable to you. ದೇವರೇ ನಮ್ಮ ಹಣ ಇರ್ಬೋದು, ನಮ್ಮ ಸಂತೋಷ ಇರ್ಬೋದು, ಆತನು ನಮಗೆ ಕೊಡುವಂತವನು, ಅದರಿಂದ ನಮಗೆ ಸಂತೋಷವನ್ನು ಕೊಡುವಂತವ ದೇವರಾಗಿದ್ದಾನೆ. Verse 18 says, they are to do good. Your income are to do good. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹಣಕಾಸುಗಳನ್ನು ದೇವರು ನಮಗೆ ಕೊಡುತ್ತಾನೆ. Be rich in good works. ಒಳ್ಳೆ ಕಾರ್ಯದಲ್ಲಿ ಐಶ್ವರ್ಯವಂತರಾಗಿರಬೇಕು. How to be good in good works? ನಾವು ಒಳ್ಳೆ ಕಾರ್ಯದಲ್ಲಿ ನಾವು ಹೇಗೆ ಒಳ್ಳೆಯವರಾಗಿರಬಹುದು? To be generous and ready to share.
ನಾವು ಹಂಚಿಕೊಳ್ಳುವುದು ಮತ್ತು ಮತ್ತೊಬ್ಬರಿಗೆ ಸಹಾಯ ಮಾಡುವುದು. That is the way to be rich in good works. ನಾವು ಒಳ್ಳೆ ಕಾರ್ಯದಲ್ಲಿ ಈ ರೀತಿಯಲ್ಲಿ ನಾವು To be generous and share with others. ನಾವು ಹಂಚಿಕೊಳ್ಳುವುದು ಮತ್ತೆ ಮತ್ತೊಬ್ಬರಿಗೆ ಸಹಾಯ ಮಾಡುವುದು. Sharing, helping others is not a losing. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದು ಬಂದರೆ ಅದು ಬಂದು ನಮ್ಮ ಕೈಯಿಂದ ನಾವೇನೋ ಕಳೆದುಕೊಳ್ಳುತ್ತೇವೆ ಎಂಬುದಾಗಿ ಅಲ್ಲ. That is actually rightly spending according to God. ಅದು ದೇವರ ರೀತಿಯಲ್ಲಿ ನಾವು ಅದು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡುವುದು. Giving it's God's character. ಕೊಡುವುದು ಬಂದು ದೇವರ ಸ್ವಭಾವವಾಗಿದೆ. We all come to God. ನಾವೆಲ್ಲರೂ ದೇವರ ಬಳಿಗೆ ಬರ್ತೇವೆ. We all pray to God. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. Because we know God gives. ಯಾಕಂದ್ರೆ ದೇವರು ಕೊಡುವಾತನಾಗಿದ್ದಾನೆ. Right? God gives. ನಮಗೆ ಕೊಡುವಾತನಾಗಿದ್ದಾನೆ. And He is not asking you, give me this, give me this, give me this. ಆತನು ಬಂದ್ಬಿಟ್ಟು ನನಗೆ ಇದನ್ನ ಕೊಡು ಅದನ್ನ ಕೊಡು ಅಂತ ಅಂದ್ಬಿಟ್ಟು ದೇವರು ಕೇಳ್ತಾ ಇಲ್ಲ. Rather, He gives us. ಆದ್ರೆ ದೇವರು ಕೊಡುವಾತನಾಗಿದ್ದಾನೆ. That is why we go to Him and pray all our petitions, all our problems, all our needs. We tell God, God, give me this. ಅದಕ್ಕಾಗಿ ನಾವು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನೆಲ್ಲ ನಾವು ದೇವರ ಸನ್ನಿಧಿಯಲ್ಲಿ ಹೋಗಿ ನಾವು ದೇವರಿಗೆ ವಿಜ್ಞಾಪನೆ ಇಡುತ್ತೇವೆ. Because we believe God gives to us. ಯಾಕಂದ್ರೆ ನಾವು ನಂಬ್ತೇವೆ ಏನಂದ್ರೆ ದೇವರು ಕೊಡುವಾತನಾಗಿದ್ದಾನೆ. Yet God says, you also do the same thing. ದೇವರು ಏನಂತಿದ್ದಾರೆ, ನೀನು ಸಹ ನನ್ನ ಸ್ವಭಾವನೆ ನೀನು ಮಾಡು ಎಂಬುದಾಗಿ. We all know there was a young man came to Jesus asking, what shall I do to inherit the kingdom of God? ನಮ್ಗೆಲ್ಲ ಇಲ್ಲಿ ಸಾಮಾನ್ಯ ಗೊತ್ತಿರೋ ಒಂದು ಮನುಷ್ಯ ಬಂದ್ಬಿಟ್ಟು ದೇವರೇ ನಾನು ದೇವರ ರಾಜ್ಯವನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕು ದೇವರೇ? He was a rich young man. ಅವನ ಮಧ್ಯೆ ಐಶ್ವರ್ಯವಂತವಾಗಿರ್ತಾನೆ. What did Jesus say? ಯೇಸು ಏನಂತಾರೆ? Go and sell all your possessions. ನಿನ್ನ ಹತ್ರ ಏನೇನಿರೋ ಅದನ್ನೆಲ್ಲವನ್ನು ನೀನು ಮಾರು. Give to the need. ಯಾರು ಅಗತ್ಯ ಯಾರಿಗಾಗಿದ್ದೋ ಅವ್ರಿಗೆ ಹೋಗಿ ನೀನು ಕೊಡು. What was his response? ಅವನು ಏನ್ ಹೇಳ್ತಾನೆ? It is very difficult to do. ಅದು ತುಂಬಾ ಕಷ್ಟವಾಗಿದೆ. He was ready to even sacrifice his place in the kingdom of God. ಅವನು ಬಂದು ದೇವರ ರಾಜ್ಯವನ್ನು ಸಹ ಸಮರ್ಪಿಸುವುದಕ್ಕೆ ಸಿದ್ಧನಾಗಿದ್ದನು. Because he was wrestling with, should I go behind the kingdom of God or should I keep my wealth? ಅವನ ಜೀವಿತದಲ್ಲಿ ಒಂದು ಅಡಚಣೆ ಏನಾಗಿತ್ತು ಅಂದ್ರೆ ನಾನು ಈ ಐಶ್ವರ್ಯವನ್ನು ನನ್ನ ಹತ್ರ ಇರ್ಬೇಕಾ ಇಲ್ಲಾಂದ್ರೆ ನನ್ನ ದೇವರ ರಾಜ್ಯಕ್ಕೋಸ್ಕರ ನಾನು ತವಕ ಪಡ್ಬೇಕಾ? Jesus simply said, if you wanted to come to kingdom of God, ನೀನು ದೇವರ ರಾಜ್ಯಕ್ಕಾಗಿ ಬರಬೇಕಾದ್ರೆ you need to sell all your possessions, give to the need. ನಿನ್ನ ಹತ್ರ ಇರುವುದೆಲ್ಲ ನೀನೇನ್ ಮಾಡ್ಬೇಕು ಅದನ್ನ ನೀನು ಮಾರಾಟ ಮಾಡಿ ಬರಬೇಕು. And because only people, those who are like God, they can be in the kingdom of God. ಯಾರು ದೇವರ ರೀತಿಯಲ್ಲಿ ಇರ್ತಾರೋ ಅವರು ದೇವರ ರಾಜ್ಯಕ್ಕಾಗಿ ಬರಬಹುದು. Jesus said, I have given all things what my Father gave to me. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ನನ್ನ ತಂದೆಯಾದ ದೇವರಿಗೆ ಏನೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ನಿಮಗೆ I'm not even taking single thing back to me. ದೇವರು ನಮ್ಮಿಂದ ಏನನ್ನು ಸಹ ಅಪೇಕ್ಷಿಸುತ್ತಿಲ್ಲ. He is not taking anything that the Father gave. He is taking, you took back to God. ಆತನ ತಂದೆ ಏನೇನು ಕೊಟ್ಟಿದ್ರು ಅದನ್ನ ಏನು ಸಹ ಆತನು ಎತ್ಕೊಂಡಿಲ್ಲ. Everything He gave to us. ಆತನು ಎಲ್ಲವನ್ನು ನಮಗೆ ಕೊಟ್ಟಿದ್ದನು. He is a God of giver. ಆತನು ಕೊಡುವಾತನಾಗಿದ್ದಾನೆ. Whoever gives to people, whoever gives to needy people, whoever shares their resources with the people who cannot work, who cannot earn, who is poor and needy, God says, you are like me. ಯಾರ್ಯಾರು ಇನ್ನೊಬ್ಬರ ಹತ್ರ ಹಂಚಿಕೊಳ್ತೀವೋ, ಯಾರ್ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವೋ, ದೇವ್ರು ಏನಂತಾರೆ, ನೀನು ನನ್ನ ತರ ಆಗ್ತಿದ್ಯಾ. It pleases God. ಅದು ದೇವರಿಗೆ ಮೆಚ್ಚುಗೆ ಉಳ್ಳ ರೀತಿಯಾಗಿರುತ್ತೆ. When we give to people, ನಾವು ಯಾವಾಗ ಜನರಿಗೆ ಕೊಡ್ತೇವೋ it actually pleases God. ಅದು ಬಂದು ದೇವರಿಗೆ ಮೆಚ್ಚುಗೆ ಉಳ್ಳ ರೀತಿಯಾಗಿರುತ್ತದೆ. And God looks at you and says, you are my son, you are my daughter, you are just doing like me. ದೇವರು ನಮ್ಮನ್ನ ನೋಡಿ ಮಗನೇ ನೀನು ಬಂದು ನನ್ನ ಸ್ವಭಾವವನ್ನು ನೀನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ದೇವರು ಮೆಚ್ಚುತ್ತಾರೆ. I like you. ನನಗೆ ನೀನು ತುಂಬಾ ಇಷ್ಟವಾಗಿದ್ದೀಯಾ. Today many Christians are becoming very self-centered. ತುಂಬಾ ಕ್ರೈಸ್ತರು ಏನಾಗಿರ್ತಾರೆ, ನಾನು ಎಂಬುದಾಗಿ ಜೀವಿಸುವಂತಹವರಾಗಿ. God bless me. ದೇವರೇ ನನ್ನನ್ನು ಆಶೀರ್ವದಿಸು. Bless my family. ನನ್ನ ಕುಟುಂಬವನ್ನು ಆಶೀರ್ವದಿಸು. Bless everything what I do. ನಾನು ಏನೇನ್ ಮಾಡ್ತೀನಿ ಅದನ್ನೆಲ್ಲ ಆಶೀರ್ವದಿಸು. That's all their prayers. ಅಷ್ಟೇ ಅವರ ಪ್ರಾರ್ಥನೆ. And God, they believe God who came to die for them, who did everything for them, and He is still doing everything for them. ಏನ್ ನಂಬ್ತೇವೆ ಅಂದ್ರೆ ಆತ ನಮಗೋಸ್ಕರ ಮಾಡ್ತಿದ್ದಾನೆ, ನನಗೋಸ್ಕರ ಮಾಡ್ತಿದ್ದಾನೆ. And everything to make them more and more and more wealthy.
prosperity and more in good life. ನನ್ನನ್ನ ಹೆಚ್ಚಾಗಿ ಐಶ್ವರ್ಯವಂತನಾಗಿ ಮಾಡುವಂತಹ ದೇವರಾಗಿದೆ ಅಂದ್ಬಿಟ್ಟು ಅವರೆಲ್ಲ ನಂಬ್ತೇವೆ. But they don't have a heart of sharing, and they don't learn this to share and help those who are in the church. Especially Bible says, share with the needy believers, those who are in the church. ನಿಮಗೆ ಯಾವಾಗ ಸಹಾಯ ಮಾಡಬೇಕು, ನೀವು ಯಾರಿಗೆ ಸಹಾಯ ಮಾಡಬೇಕು, ನಿಮ್ಮ ಸಭೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೋ ಅಗತ್ಯ ಇದೋ ಅವರ ಹತ್ರ ನೀವು ಸಹಾಯ ಮಾಡಿ. Then you will enjoy your income. ಆವಾಗ ನೀವೇನ್ ಮಾಡ್ತೀರಾ, ದುಡಿಯುವುದನ್ನು ನೀವು ಸಂತೋಷ ಪಡ್ತೀರಾ. I am learning this, ಅದನ್ನ ನಾನು ಕಲಿತಿದ್ದೇನೆ. and whenever when I started to give to people, share with others, I tell you my life is improved. ನಾನು ಯಾವಾಗ ಇನ್ನೊಬ್ಬರಿಗೆ ಹಂಚಿಕೊಳ್ತಿದ್ದೇನೋ, ನಾನು ಯಾವಾಗ ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ದಾನೋ, ನಾನು ನಂಬಿರಿ ನನ್ನ ಜೀವಿತ ತುಂಬಾ ಚೆನ್ನಾಗಿದೆ ಇವಾಗ. And it changed in many ways. ನನ್ನ ಜೀವಿತ ತುಂಬಾ ರೀತಿಯಲ್ಲಿ ಬದಲಾವಣೆ ಆಗಿದೆ. Not with money. ಹಣದ ಮುಖಾಂತರವಲ್ಲ. I'm not saying I give to people, I'm giving to people, therefore God is filling with more money in my account. ನಾನು ಹೇಳ್ತಾ ಇಲ್ಲ ನಾನು ಇನ್ನೊಬ್ಬರಿಗೆ ತುಂಬಾ ಕೊಡ್ತಾ ಇದ್ದೀನಿ ಅದಕ್ಕೆ ದೇವರು ಬಂದ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಾ ಕಾಸು ಕೊಡ್ತಿದ್ದಾರೆ ಎಂಬುದಾಗಿ. But the Lord is blessing in various ways. ಆದರೆ ದೇವರು ನಾನಾ ರೀತಿಯಲ್ಲಿ ಆತನು ನನ್ನನ್ನು ಆಶೀರ್ವದಿಸುವಂತವನಾಗಿದ್ದಾನೆ. How he is blessing me? ಹೇಗೆ ಆಶೀರ್ವದಿಸುವಂತವನಾಗಿದ್ದಾನೆ? He doesn't make me to borrow first. ಹಾಗೆ ಆತನು ದೇವರು ನನ್ನ ಮಾಡ್ತಾ ಇಲ್ಲ. Second, I am not in a always like asking God, I'm in a great need. I'm not even in the feeling of great need. ಎರಡನೇ ರೀತಿಯಲ್ಲಿ ನಾನು ದೇವರೇ ನನಗೆ ತುಂಬಾ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಅಂತ ಸ್ವಭಾವ ಸಹ ನನಗೆ ಬರ್ತಾ ಇಲ್ಲ. Mostly I pray very less about my need. ನಾನು ನನ್ನ ಅಗತ್ಯ ಬಗ್ಗೆ ತುಂಬಾ ಕಮ್ಮಿ ಆಗಿ ನಾನು ಪ್ರಾರ್ಥನೆ ಮಾಡುವಂತವನಾಗಿದ್ದೇನೆ. Because even though I have a lot of needs at home in my life and other ministry, those things, I don't feel like asking God for that alone, but rather when I start investing it outside, God is miraculously doing his part. ನನ್ನ ಜೀವಿತದಲ್ಲಿ ದೇವರೇ ನನ್ನ ಜೀವಿತದಲ್ಲಿ ಅಗತ್ಯವಿದೆ, ನನ್ನ ಕುಟುಂಬದಲ್ಲಿ ಇದೆ, ನನ್ನ ಸೇವೆಯಲ್ಲಿ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ನಾನು ಆ ಅಗತ್ಯ ಇರಬೇಕಾದ್ರೆ ಆತನು ನನಗೆ ಬೇರೆ ಮುಖಾಂತರವಾಗಿ ಇಲ್ಲಂದ್ರೆ ಆತನು ನನಗೆ ಹಣವನ್ನು ಕೊಡುವಂತವನಾಗಿದ್ದಾನೆ. Bible says giving is a good foundation for your future life. ನಾವು ಕೊಡುವುದು ನಮ್ಮ ಭವಿಷ್ಯಕ್ಕೆ ನಾವು ಹಾಕುವ ಅದು ಅಡಿಪಾಯವಾಗಿದೆ. ರೈಟ್? ನಾವು ಕೊಡುವಾಗ ಅದು ಮನೆ ಕಟ್ಟಬೇಕಾದ್ರೆ we build house, we put a foundation, right? Because on the foundation we build the house. ಅಡಿಪಾಯ ಆದ್ಮೇಲೆ ನಾವು ಆದ್ಮೇಲೆ ಮನೆ ಕಟ್ತೇವೆ. It is there in the 19th verse. What Paul says is giving is a good foundation for your future. ದೇವರ ವಾಕ್ಯ 19ನೇ ವಾಕ್ಯ ಹೇಳಿದ ಪ್ರಕಾರ ನಾವು ಕೊಡುವುದ ಮುಖಾಂತರ ನಾವು ಒಳ್ಳೆಯ ಅಸ್ತಿವಾರವನ್ನು ಹಾಕುತ್ತೇವೆ. For what? ಯಾಕೆ? For your life. ನಮ್ಮ ಜೀವಿತಕ್ಕೋಸ್ಕರ. If you have been thinking, I have very little, what can I give to others? ನಾವು ಯೋಚನೆ ಮಾಡ್ತಿರ್ಬೋದು, ನನ್ನ ಹತ್ರ ಸ್ವಲ್ಪ ಇದೆ, ನಾನು ಹೇಗೆ ಇನ್ನೊಬ್ಬರಿಗೆ ಕೊಡ್ಬೋದು? God doesn't want you to give very huge money, and you don't need a lot of money to give to people. ದೇವರು ಹೇಳ್ತಾ ಇಲ್ಲ ನೀನು ಬಂದ್ಬಿಟ್ಟು ಜಾಸ್ತಿಯಾಗಿ ಇನ್ನೊಬ್ಬರಿಗೆ ಕೊಡು ಅಂತ ದೇವರು ಹೇಳ್ತಾ ಇಲ್ಲ. What only God saying is share whatever you have. ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಏನಿದೆ ಅದನ್ನ ನೀವು ಇನ್ನೊಬ್ಬರ ಹತ್ರ ಹಂಚಿಕೊಳ್ಳಿ. That is a God's way of spending your resource. ಅದು ಬಂದು ದೇವರ ಮಾರ್ಗದಲ್ಲಿ ನಾವು ಹಣವನ್ನು ನಿರ್ವಹಿಸುವುದು. And we're going to look at it, the perspective of money, God's perspective of money later on. I'm keeping it intentionally last because after learning all these guidelines, we need to know how God looks at the money, and the same way we will also need to think about that money. ನಾವು ಭವಿಷ್ಯದಲ್ಲೂ ಸಹ ನಾವು ನೋಡಬಹುದು, ಶಿಷ್ಯಕ್ಕೆ ಏನು ಕಲಿಬಹುದು ಅಂತಾರೆ ದೇವರ ರೀತಿಯಲ್ಲಿ ನಾವು ಹೇಗೆ ಹಣವನ್ನು ಖರ್ಚು ಮಾಡಬಹುದು. That will release you from lot of the bondage, lot of the fear and fear for your future, and you being stinginess and lot of issues that we face with money. ನಾವು ಏನು ಕಲಿಬಹುದಂದ್ರೆ ನಮಗೆ ಯಾವುದೇ ಬಂಧನ ಇರ್ಬೋದು, ಯಾವುದೇ ನಮ್ಮ ಜೀವಿತದಲ್ಲಿ ಕಷ್ಟ ಇರ್ಬೋದು, ಅದನ್ನೆಲ್ಲ ತೆಗೆದುಹಾಕುತ್ತಾರೆ. And the third lesson is what we can learn. How can we spend our resources? Yes, so let's read Luke chapter 16 verses 10 to 12. ನಾವು ಮೂರನೇ ರೀತಿ ನಾವು ಹೇಗೆ ನಾವು ದೇವರ ಮಾರ್ಗದಲ್ಲಿ ಹಣ ನಿರ್ವಹಿಸುವುದು ಎಂಬುದಾಗಿ ನಾವು ನೋಡಿದರೆ ಲೂಕನ ಬರೆದ ಸುವಾರ್ತೆ 16:10-12.
The third lesson what we are learning is spending is being faithful to your resources. ನಾವು ಮೂರನೇ ರೀತಿಯಲ್ಲಿ ನಾವು ದೇವರ ಮಾರ್ಗದಲ್ಲಿ ಹಣ ನಿರ್ವಹಿಸುವುದು ಎಂದರೆ ನಮ್ಮ ಆದಾಯಕ್ಕೆ ನಂಬಿಗಸ್ತರಾಗಿರುವುದು. Being faithful to your resources. ನಮ್ಮ ಆದಾಯಕ್ಕೆ ನಂಬಿಗಸ್ತರಾಗಿರುವುದು. Now if I ask you how much are you earning, ನಿಮ್ಮನ್ನ ನಾನು ಕೇಳಿದ್ರೆ ನೀವು ಎಷ್ಟು ಹಣ ಸಂಪಾದಿಸ್ತಿದ್ದೀರಾ? you may not tell exactly maybe. ನೀವು ಎಷ್ಟು ನಮ್ಮ ಹತ್ರ ಎಷ್ಟು ಬರ್ತದೋ ಅದನ್ನ ನಾವು ಹೇಳುವುದಕ್ಕೆ ನಾವು ಯೋಚನೆ ಮಾಡ್ತೇವೆ. But Bible says whatever the Lord is blessing you with income, ದೇವರ ವಾಕ್ಯ ಹೇಳುತ್ತದೆ ನಿಮಗೆ ಎಷ್ಟು ಬರುತ್ತದೋ in that income be faithful. ನಿಮಗೆ ಬರುವಂತಹ ಆದಾಯದಲ್ಲಿ ನೀವು ನಂಬಿಗಸ್ತರಾಗಿರಿ. Be faithful to your resources. ನಿಮ್ಮ ಆದಾಯಕ್ಕೆ ನಂಬಿಗಸ್ತರಾಗಿರುವುದು. Think about your salary right now. ನಮ್ಮ ಸಂಬಳ ಬಗ್ಗೆ ನಾವು ಯೋಚನೆ ಮಾಡುವುದು. Are you being faithful to your salary? ನಿಮ್ಮ ಸಂಬಳಕ್ಕೆ ನೀವು ನಂಬಿಗಸ್ತರಾಗಿದ್ದೀರಾ? How are you being faithful? ನಾವು ಹೇಗೆ ನಂಬಿಗಸ್ತರಾಗಿದ್ದೀವಿ? Bible says one who is faithful in a very little is also faithful in much. ದೇವರ ವಾಕ್ಯ ಹೇಳಿದ ಪ್ರಕಾರ ಸ್ವಲ್ಪ ಧನದಲ್ಲಿ ನಾವು ಹೇಗೆ ನಂಬಿಗಸ್ತರಾಗಿರ್ತೀರೋ ಅದರಲ್ಲಿ ನಾವು ನಂಬಿಗಸ್ತರಾಗಿರ್ತೀವಿ. If one is dishonest in a very little income, ಯಾರ್ಯಾರು ಸ್ವಲ್ಪ ಬರುವಂತಹ ಸಂಬಳದಲ್ಲಿ ನಂಬಿಗಸ್ತ ಇಲ್ಲದೆ ಇರ್ತಾರೋ they will also be dishonest in much. ಅವರಿಗೆ ದೊಡ್ಡದಲ್ಲೂ ಸಹ ಅವ್ರು ನಂಬಿಗಸ್ತರಾಗಿರುವುದಿಲ್ಲ. Think about this. If you don't know how to manage 5,000 rupees, ನಿಮಗೆ ಯೋಚನೆ ಮಾಡಿ ನಿಮ್ಗೆ 5,000 ಬರ್ತಿರ್ಬೇಕಾದ್ರೆ ನಿಮ್ಗೆ ಅದನ್ನ ಹೇಗೆ ಉಪಯೋಗಿಸುವುದು ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲ ಇಲ್ಲದಿದ್ದರೆ how will God give you 50,000 rupees? ದೇವರು ಹೇಗೆ 50,000 ಕೊಡಬಹುದು? And many of us working people, ನಾವು ತುಂಬಾ ಜನ ಕೆಲಸ ಮಾಡುವಂತವರಾಗಿದ್ದೇವೆ. think about right now, what was your first salary? ನೀವು ಯೋಚನೆ ಮಾಡಿ ನಿಮ್ಮ ಮೊದಲನೇ ಸಂಬಳ ಎಷ್ಟಾಗಿರಬಹುದು? Whatever was your salary, ಎಷ್ಟೇ ಆಗಿರಬಹುದು. what was your first salary? ನಿಮ್ಮ ಫಸ್ಟ್ ಸಂಬಳ ಎಷ್ಟಾಗಿರಬಹುದು? And what was your lifestyle at that time? ನಿಮ್ಮ ಜೀವನ ಶೈಲಿ ಹೇಗಿತ್ತು? And right now, what is your salary? ಇವಾಗ ನಿಮ್ಮ ಸಂಬಳ ಎಷ್ಟಿದೆ? And how are you living? ನಿಮ್ಮ ಜೀವನ ಹೇಗಿದೆ ಇವಾಗ? Can you see any differences? ನಿಮ್ಮ ಜೀವನ ಬದಲಾವಣೆ ನೀವು ನೋಡಬಹುದಾ? Any differences in growth? ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಬೆಳವಣಿಗೆಯಲ್ಲಿ ಯಾವ್ದಾದ್ರು ವ್ಯತ್ಯಾಸವಿದೋ? And how do you see the growth in your life over the years from little income to the huge income or much income? How are you been growing in your income? ಚಿಕ್ಕ ಸಂಬಳ ಬರ್ತಿರ್ಬೇಕಾದ್ರೆ ನಿಮ್ಮ ಜೀವನ ಹೇಗಿತ್ತು, ಇವಾಗ ಬರ್ತಿರ್ಬೇಕಾದ್ರೆ ಸಂಬಳ ಬರ್ತಿರ್ಬೇಕಾದ್ರೆ ನಿಮ್ಮ ಜೀವನದ ಶೈಲಿ ಹೇಗಿದೆ? A lot of people who complain me saying, Pastor, my salary is very little. ತುಂಬಾ ಜನ ಬಂದು ನನ್ನ ಹತ್ರ ಏನ್ ಹೇಳ್ತಾರೆ, ಪಾಸ್ಟರ್ ನನ್ನ ಸಂಬಳ ಬಗ್ಗೆ ತುಂಬಾ ಕಮ್ಮಿ ಇದೆ. Pray God to give me more so I can give more to the church. ನೀವು ಪ್ರಾರ್ಥನೆ ಮಾಡಿ, ಏನ್ ಪ್ರಾರ್ಥನೆ ಮಾಡಿ ಅಂದ್ರೆ ನನಗೆ ದೇವರು ಜಾಸ್ತಿಯಾಗಿ ನನಗೆ ದೇವರು ಕೊಟ್ಟರೆ ನಾನು ಇನ್ನೊಬ್ಬರಿಗೆ ಜಾಸ್ತಿಯಾಗಿ ಕೊಡ್ಬೋದು. That shows that you never give how much ever God gives, you never give to people, give to church. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟೇ ಕೊಟ್ಟರು ಸಹ ದೇವರು ನೀನು ಅದರಲ್ಲಿ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀವಿ. And when they are earning little money, they are always in need. Okay. ನಿಮ್ಮ ಹತ್ರ ನಿಮ್ಗೆ ಸಂಬಳ ಯಾವ ಕಮ್ಮಿ ಇರ್ತದೋ ಆವಾಗೆಲ್ಲ ನಿಮ್ಗೆ ಅವಶ್ಯಕತೆ ತುಂಬಾ ಇರುತ್ತದೆ. And suddenly God gives from 5,000 to 20,000 salary. ದೇವರು 5ರಿಂದ 20,000 ಸಡನ್ ಆಗಿ ದೇವರು ಕೊಡ್ಬೋದು. Now you go and ask them, are you doing good? You have no needs, or because God blessed you in 4 double, 4 portion, and your life should be better now. ಅವ್ರ ಹತ್ರ ಹೋಗಿ ಕೇಳ್ಬೋದು, ದೇವರು ನಿಮಗೆ 4ರಷ್ಟು ದೇವರು ನಿಮ್ಗೆ ಆಶೀರ್ವದಿಸ್ತಿದ್ದಾರೆ, ಇವಾಗ ನಿನ್ನ ಜೀವನ ಚೆನ್ನಾಗಿದೆ? But no, ಅದೇ ಚೆನ್ನಾಗಿರುವುದಿಲ್ಲ. they have the same crisis. ಅವ್ರಿಗೆ ಅಗತ್ಯ ಇನ್ನ ಇದೆ. The 4th week, no money. 4ನೇ ವಾರ ಬಂದಾಗ now even their loans are increased. ಅವರ ಸಾಲವೂ ಸಹ ಹೆಚ್ಚಾಗಿದೆ. And the lifestyle is getting even worse. ಅವರ ಜೀವನ ಶೈಲಿ ಬಂದು ಸಹ ಸರಿ ಇಲ್ಲ. Bible says, ದೇವರ ವಾಕ್ಯ ಹೇಳುತ್ತದೆ, if you don't know how to live with little, how will God will give you much? ನಿಮಗೆ ಸ್ವಲ್ಪ ಬರುವಂತದಲ್ಲಿ ನೀವು ನಂಬಿಗಸ್ತರಾಗಿಲ್ಲದಿದ್ದರೆ ನೀವು ಹೇಗೆ ದೇವರು ಏನಾದರೂ ಜಾಸ್ತಿ ಕೊಟ್ಟರೆ ನೀವು ಅದರಲ್ಲಿ ಹೇಗೆ ನಂಬಿಗಸ್ತರಾಗಿ? We always think, if I have more money, I will plant this, I will not loan, I will not suffer, I will not have any need. ನಾವು ಯೋಚನೆ ಮಾಡ್ತೀವಿ ಏನಂದ್ರೆ ದೇವರು ನನಗೆ ಜಾಸ್ತಿ ಕೊಟ್ಟರೆ ನಾನು ಇದನ್ನ ಮಾಡ್ಬೋದು, ನನ್ನ ಬೇಗದಲ್ಲಿ ನಾವು ಕಾಸು ಹಾಕ್ಬೋದು, ನನ್ನ ಜೀವಿತ ತುಂಬಾ ಚೆನ್ನಾಗಿ ಆಗಿರುತ್ತದೆ. God says no. ದೇವರು ಅಂತಾರೆ ಅದು ಇಲ್ಲ. When I give you little, ನಾನು ಯಾವಾಗ ಸ್ವಲ್ಪ ಕೊಡ್ತೇನೋ, you prove me your management
of money is correct and wise, and you are faithful to that income. ನೀನು ಸ್ವಲ್ಪದಲ್ಲಿ ನಾನು ಏನ್ ಕೊಟ್ಟಿದ್ದಾನೋ ನೀನು ಫಸ್ಟ್ ಅದರಲ್ಲಿ ನನಗೆ ನೀನು ನಂಬಿಗಸ್ತನಾಗಿದ್ದೀಯಾ ಅಂತ ನನಗೆ ತೋರಿಸು. And if you are not being faithful, ನೀನ್ ಏನಾದ್ರೂ ನಂಬಿಗಸ್ತಲಾಗಿಲ್ಲದಿದ್ದರೆ God is not pleased with your spending. ದೇವರಿಗೆ ಅದು ಬಂದು ಘನತೆ ತರುವಂತಹ ಮೆಚ್ಚುಗೆ ತರುವಂತಹ ಕಾರ್ಯವಾಗಿರುತ್ತದೆ. How do you know your spending is being faithful to your resources or not? ನಿಮಗೆ ಹೇಗೆ ಗೊತ್ತಾಗುತ್ತದೆ ನಾನು ಬರ್ತಿರುವಂತಹ ಖರ್ಚು ನಾನು ನಂಬಿಗಸ್ತನಾಗಿ ಇದ್ದೀನೋ ಇಲ್ವೋ? Look at your spends. How are you spending? Look at your expenditures. How are you spending your salary? ನಾವು ಹೇಗೆ ಯೋಚನೆ ಮಾಡ್ಬೋದಂದ್ರೆ ನಮ್ಮ ಸಂಬಳ ಏನ್ ಬರ್ತಿದೋ ನಾವು ಅದರಲ್ಲಿ ನಾವು ಏನ್ ಯಾವ್ದ್ರಲ್ಲಿ ಖರ್ಚು ಮಾಡ್ತಿದ್ದೀವಿ, ಏನ್ರಲ್ಲಿ ಖರ್ಚು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನೋಡ್ಬಹುದು. What are the things that you do? ನಾವು ಏನೇನ್ ಮಾಡ್ತೇವೋ. One sign is if you spend too much for your own self. ನಮಗೋಸ್ಕರ ಅಂತ ಅಂದ್ಬಿಟ್ಟು ನೀವೇನಾದ್ರು ಖರ್ಚು ಮಾಡ್ತಿದ್ರೆ ನೀವು ನಂಬಿಗಸ್ತರಾಗಿಲ್ಲ. You are not being faithful to your resources. ನೀವು ದೇವರು ಕೊಡುವಂತಹ ಹಣದಲ್ಲಿ ನೀವು ನಂಬಿಗಸ್ತರಾಗಿಲ್ಲ. You can say, I am earning for me. ನಾವು ಹೇಳ್ಬಹುದು ನಾನು ನನಗೋಸ್ಕರ ದುಡಿತಿದ್ದೇನೆ, I am spending it for me. ನನಗೋಸ್ಕರ ನಾನು ಸಂಪಾದಿಸ್ತಿದ್ದೇನೆ. What wrong is this? ಅದ್ರಲ್ಲಿ ಏನ್ ತಪ್ಪಿದೆ? But Bible says that is not the faithful behavior, faithful way of being faithful to your resources. ಆದರೆ ದೇವರ ವಾಕ್ಯ ಹೇಳುತ್ತದೆ ಆ ರೀತಿ ಇಲ್ಲಂದ್ರೆ ಆ ಸ್ವಭಾವ ಬಂದು ಒಳ್ಳೆ ಸ್ವಭಾವ ಇಲ್ಲ. Because spending involves God, involves your family, involves your people around you and yourself. ನಾವು ಖರ್ಚು ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ದೇವರು ಸಹ ಭಾಗ ಆಗಿರ್ಬೇಕು, ನಮ್ಮ ಕುಟುಂಬವೂ ಸಹ ಭಾಗವಾಗಿರ್ಬೇಕು, ಜನರು ಸಹ ಭಾಗವಾಗಿರ್ಬೇಕು. When people say blessing, God blesses you, that doesn't mean He needs to fill your bank account. ಜನರು ಹೇಳುವ ಪ್ರಕಾರ ಆಶೀರ್ವಾದ ಎಂಬುದಾಗಿ ಹೇಳಿದರೆ ನಿನ್ನ ಅಕೌಂಟ್ ಬಂದು ದೇವರು ತುಂಬಾ ಕಾಸು ಕೊಡ್ತಾರೆ ಎಂಬುದಾಗಿ ಅಲ್ಲ. That is not only His blessing. ಅದು ಮಾತ್ರ ದೇವರ ಆಶೀರ್ವಾದ ಅಂತ ನಾವು ಹೇಳಕ್ಕಾಗುದಿಲ್ಲ. Living satisfying life and thanking God for each and everything what you have and without any worries of money, that is a great blessing. ನಮ್ಮ ಜೀವಿತದಲ್ಲಿ ಏನಿದೋ ಅದರಲ್ಲಿ ನಾವು ಯಾವಾಗ ತೃಪ್ತಿಯಾಗಿರ್ತೇವೋ ಅದು ಬಂದು ದೇವರಿಂದ ಆಶೀರ್ವಾದಕರವಾದಂತಹ ಚಿಹ್ನೆ ಆಗಿದೆ. You may wonder, how can I live without a loan? If you are having a loan, how can I live without a loan, without borrowing people? If you're wondering that way, ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ನಾನು ಇನ್ನೊಬ್ಬರ ಹತ್ರ ಸಾಲ ತೆಗೆದುಕೊಳ್ತೀರಾ ನನ್ನ ಜೀವಿತ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ, that is a gift of God. ಅದು ಬಂದು ದೇವರಿಂದ ಬಹುಮಾನವಾಗಿದೆ. You cannot just get it in one day. ಅದು ಬಂದು ನಿಮಗೆ ಒಂದು ದಿನದಲ್ಲೇ ದೇವರು ಒದಗಿಸಿ ಕೊಡ್ತಾರೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. You need to cultivate it. ಅದನ್ನ ಬಂದು ನಾವು ದಿನಾನು ಸಹ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. You need to sacrifice a lot. ನಾವು ತ್ಯಾಗ ಮಾಡಬೇಕು. You need to say no to certain things. ತುಂಬಾ ಅವಶ್ಯಕತೆಗೆ ನಾವು ಇಲ್ಲ ಅಂತ ಹೇಳಬೇಕು. If you feel your heart, you may desire of something that you feel like you need to get it at any cost. ನಿಮ್ಗೆ ಏನಾದ್ರೂ ಆಸೆ ಇದ್ರೆ ನಾನು ಇದು ಬಂದು ನನಗೆ ಹೇಗಾದ್ರೂ ನಾನು ಪಡಿಲೇಬೇಕಂತ ಆಸೆ ಇದ್ರೆ you need to say no to certain things. ನೀವು ಹೇಳ್ಬೇಕು ನಿಮ್ಮ ಮನಸ್ಸಿಗೆ ಅದೆಲ್ಲ ತಪ್ಪು. If that leads you to loan, ಸಾಲ ತಗೊಳ್ಳುವಂಗೆ ನಿಮ್ಮನ್ನ ನಡೆಸುವುದಾದ್ರೆ ಆ ಸಮಯದಲ್ಲಿ ಅದಕ್ಕೆ ನೀವೇನು ಮಾಡಬೇಕು? ಬೇಡ ಅಂತ ಹೇಳ್ಬೇಕು. ಆ sacrifice you need to make. ಆ ತ್ಯಾಗವನ್ನು ನೀವು So that doesn't come in one time. ಅದು ಬಂದು ಒಂದೇ ಸಮಯದಲ್ಲಿ ಬರುವಂತದ್ದಲ್ಲ. Maybe with the little things you need to start with. ನೀವು ಸ್ವಲ್ಪ ದಿನದಲ್ಲಿ ನೀವು ಅದನ್ನ ನೀವು ಅಳವಡಿಸಿಕೊಳ್ಬೇಕು. You are going in a way, you see suddenly on the road or bakery, you wanted to feel like eating egg puffs, you need to say no. You need to start from there. ನೀವು ಆಚೆ ಕಡೆ ಹೋಗಿ ತಿನ್ಬೇಕಾದ್ರೆ ಆಯ್ತು ನನಗೆ ಹೊಟ್ಟೆ ಹಸಿತಿದ್ರೆ ಒಂದು ಎಗ್ ಪಫ್ ತಿನ್ಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಏನಾದ್ರು ಆಲೋಚನೆ ಬಂದ್ರೆ ಅಲ್ಲಿ ಬೇಡ ಅಂತ ಅನ್ಬಿಟ್ಟು ನಿಮ್ಮ ಹೃದಯಕ್ಕೆ you need to start with a small sacrifice. ಚಿಕ್ಕದಲ್ಲಿ ತ್ಯಾಗ ಮಾಡ್ತಿದ್ರೆ and you will cultivate that character, that nature in you. ಆ ಸ್ವಭಾವವನ್ನು ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂತೀರಾ. And slowly produce great blessing in your life. And you will start enjoying your life. ಆ ಸ್ವಭಾವ ಬಂದು ನಿಮ್ಮ ಜೀವಿತದಲ್ಲಿ ಭವಿಷ್ಯದಲ್ಲೂ ಸಹ ನಿಮಗೆ ಅದು ಬಂದು ಹೇರಳವಾಗಿ ಆಶೀರ್ವಾದಕರವಾಗಿರುತ್ತೆ. And again, being faithful to your resources is not just taking the money, keeping in your cupboard or keeping in your account. That is not the faithfulness. ನಿಮ್ಮ ಆದಾಯದಲ್ಲಿ ನೀವು ನಂಬಿಗಸ್ತರಾಗಿರುವುದು ಎಂದರೆ ಅದನ್ನ ಬಂದ್ಬಿಟ್ಟು ನನಗೆ ಸಂಬಳ ಬಂದಿದ ತಕ್ಷಣ ಅದನ್ನ ನನ್ನ ಕಬೋರ್ಡ್ ಅಲ್ಲಿ ಇಕ್ಕೋದು, ಆ ಧನವನ್ನು ನನ್ನ spending it is a faithfulness. ನಾವು ಖರ್ಚು ಮಾಡುವುದು ಸಹ ಅದು ಬಂದು ದೇವರ ನಂಬಿಗಸ್ತರಾಗಿರುವುದು. God gives money just to spend it, not to keep it. ದೇವರು ಬಂದು ಹಣ ಕೊಡುವುದು ಅದನ್ನ ಖರ್ಚು ಮಾಡುವುದಕ್ಕೆ, ಅದನ್ನ ಬರೀ ನಾವು ಇಟ್ಟುಕೊಳ್ಳುವುದಕ್ಕಲ್ಲ.
You need to spend it. ಅದನ್ನ ನೀವು ಖರ್ಚು ಮಾಡಬೇಕು. You know, if you have to spend it rightly. ನೀವು ಅದನ್ನ ಒಳ್ಳೆ ರೀತಿಯಾಗಿ ಖರ್ಚು ಮಾಡಬೇಕು. And you need to spend it faithfully. ಅದನ್ನ ನೀವು ನಂಬಿಗಸ್ತರಾಗಿ ನೀವು ಅದನ್ನ ಖರ್ಚು ಮಾಡಬೇಕು. If you start practicing this way, ನೀವು ಈ ರೀತಿಯಾಗಿ ನೀವು ಅದನ್ನ ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ and it pleases God. ಅದು ಅಲ್ಲಿ ದೇವರಿಗೆ ಮೆಚ್ಚಿಕೊಳ್ಳುವಂತಹ God looks at every penny you spend, whether you are spending it faithfully or irresponsibly. ದೇವರು ಪ್ರತಿಯೊಂದೊಂದು ರೂಪಾಯಿಯೂ ಸಹ ದೇವರು ನೋಡುವಂತರಾಗಿ ನೀನು ನಂಬಿಗಸ್ತರಾಗಿದೆಯಾ ಇಲ್ಲಂದ್ರೆ ನಂಬಿಗಸ್ತರಾಗಿ ಇಲ್ಲ ಎಂಬುದಾಗಿ. If you please God with every expenditures, with every spending in your life, God is going to say, hey, I like you. I'm going to give you more income to you. ನೀವು ಪ್ರತಿಯೊಂದೊಂದಲ್ಲೂ ಸಹ ನೀವು ಖರ್ಚು ಮಾಡ್ತಿರೋದಲ್ಲಿ ಆಗಿದ್ದರೆ ದೇವರು ಅದನ್ನು ನೋಡಿ ನನಗೆ ನೀನು ತುಂಬಾ ಇಷ್ಟವಾಗಿದೆ, ನಾನು ಇನ್ನ ನಿನಗೆ ಹೆಚ್ಚಾಗಿ ಕೊಡ್ತೇನೆ ಅಂತ ದೇವರು ಹೇಳುವಂತವನಾಗಿದ್ದಾನೆ. You are like a good servant and he is like a good master. ನೀನು ಬಂದು ಒಳ್ಳೆಯ ಆಳಾಗಿದ್ದೀಯ, ದೇವರು ಬಂದು ಒಳ್ಳೆಯ ಯಜಮಾನನಾಗಿದ್ದಾನೆ. And God wants all of us to learn these things so that we will please God. ಇದನ್ನೆಲ್ಲ ನಾವು ಕಲಿಬೇಕೆಂಬುದಾಗಿ ದೇವರಿಗೆ ಆಸೆ ಇದೆ. And first, as we go from here, I want to give you 3 takeaways. So remember this and learn this in your life. I promise you, you will start living a blessed life. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಈ ಮೂರು ರೀತಿಯನ್ನು ನಾವು ತೆಗೆದುಕೊಂಡು ಹೋಗೋಣ. ಆವಾಗ ನಾವು ಇದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತ. And you will never lack money at any time. ನಿಮ್ಮ ಜೀವಿತದಲ್ಲಿ ಹಣ ಬಂದು ನಿಮಗೆ ಸಮಸ್ಯೆನೇ ಇರುವುದಿಲ್ಲ. And be wise in your spending. ನಿಮ್ಮ ಖರ್ಚಲ್ಲಿ ಜ್ಞಾನವಂತರಾಗಿರಿ. Okay, spend it wisely. ಅದನ್ನ ನೀವು ಜ್ಞಾನದಿಂದ ಅದನ್ನ ಖರ್ಚು ಮಾಡಿರಿ. Think about where you can invest, how much you can save, and where you can how you can save on all those things. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಕಾಸಿಂದ ನಮ್ಗೆ ಎಲ್ಲಿ ಕಾಸು ಹಾಕಿದ್ರೆ ನಮ್ಗೆ ಎಲ್ಲಿ ಹೆಚ್ಚು ಲಾಭ ಬರುತ್ತದೆ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಬೇಕು. And then second, share with others. ನಾವು ನಮ್ಮ ಹಣವನ್ನು ಇನ್ನೊಬ್ಬರ ಹತ್ರ ನಾವು ಹಂಚಿಕೊಳ್ಳಬೇಕು. When you see someone needy, ನಾವು ಯಾರಾದ್ರೂ ಅಗತ್ಯದಲ್ಲಿ ಇರ್ಬೇಕಾದ್ರೆ, and don't do too much research on their background. ಅವರ ಜೀವಿತವನ್ನು ನೀವು ಹಿಂದೆ ಮುಂದೆ ಆ ಬಗ್ಗೆ ನೀವು ತಿಳಿದುಕೊಳ್ಬೇಕಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. And don't be more critical about if I give this money, what will he spend, how will he spend, where he will go, and all that. Don't do all those things. ನೀವು ತುಂಬಾ ಯೋಚನೆ ಮಾಡ್ಕೊಳ್ತು ನಾನು ಇದನ್ನ ಕೊಟ್ಟರೆ ಅವನು ಹೇಗೆ ಅದನ್ನ ಖರ್ಚು ಮಾಡ್ತಾನೆ, ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾನೆ ಅಂತ ನೀವು ಅದ್ರ ಬಗ್ಗೆ ಯೋಚನೆ ಬೇಡ. If God has to research on us, ದೇವರೇನಾದ್ರೂ ನಮ್ಮ ಬಗ್ಗೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ He will never give. You will stop giving only. ದೇವರು ನಮಗೆ ₹1 ಸಹ ಕೊಡೋದಿಲ್ಲ, ಅದನ್ನೆಲ್ಲ ನಿಲ್ಲಿಸ್ತಾನೆ. And be like God. ನೀವು ದೇವರ ಹಾಗೆ ಇರಿ. If you have prompted to give to someone, give just like that. ನಿಮ್ಗೆ ಇನ್ನೊಬ್ಬರಿಗೆ ಕೊಡ್ಬೇಕಂತ ಮನಸ್ಸು ಬಂದ್ರೆ ಪ್ರೋತ್ಸಾಹ ಇರ್ಬೇಕಾದ್ರೆ ಅದನ್ನ ಕೊಡ್ರಿ. And that's a nice way, good way of spending your income. ಅದು ಬಂದು ಒಳ್ಳೆ ರೀತಿಯಾಗಿರುವಂತಹ ನೀವು ಖರ್ಚು ನಾವು ನೋಡಬಹುದು. And the third is be faithful to your resources. ಮೂರನೇದಾಗಿ ನಾವು ಏನ್ ಕಲಿಬಹುದಂದ್ರೆ ನಮ್ಮ ಹಣದಲ್ಲಿ ನಾವು ನಂಬಿಕೆಸ್ಥರಾಗಿರುವುದು. And be faithful, be responsible, and may God bless your income more and more in that way. ನಿಮ್ಮ ಆದಾಯದಲ್ಲಿ ನೀವು ನಂಬಿಕೆಸ್ಥರಾಗಿದ್ದು ದೇವರು ನಿಮ್ಮನ್ನು ಆಶೀರ್ವದಿಸಲಿ. And may bless this message, and I hope it will bring a blessing to you and your income. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಏನು ಕಲ್ತಿದ್ದೇವೋ ಇದರ ಮುಖಾಂತರ ದೇವರು ನಿಮ್ಮ ಜೊತೆಗೆ ಮಾತಾಡಲಿ. May God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And I hope this is being blessing to us. ಇದು ಬಂದು ನಮಗೆಲ್ಲರಿಗೂ ಆಶೀರ್ವಾದವಾಗಿದೆ ಎಂದು ನಾನು ನಂಬುತ್ತೇನೆ.